ಸರ್ ನಮಸ್ಕಾರ, ಅಸ್ಸಲಾಮಲೈಕುಮ್. ನಾನು ವಿಡಿಯೋ ಮಾಡ್ತಿರೋದು ಏನಂದರೆ SIR ಬಗ್ಗೆ ನಾನು ಸ್ವಲ್ಪ ಹೇಳಬೇಕಿತ್ತು. ಇವಾಗ ಪ್ರತಿ ಮನುಷ್ಯನ ಹತ್ರನೂ ಏನು ಆಧಾರ ಇರೋಲ್ಲ. ಫಸ್ಟ್ ಹೇಳಿದ್ರು ಪಾಸ್ಪೋರ್ಟು, ಸ್ಕೂಲ್ ಸರ್ಟಿಫಿಕೇಟು, ಆಮೇಲಿಂದ ಇನ್ಕಮ್ ಸರ್ಟಿಫಿಕೇಟು, ಡ್ರೈವಿಂಗ್ ಲೈಸೆನ್ಸು, ಅದು ಇದು ಅಂತ ಹೇಳಿದ್ರು. 5 ಗ್ಯಾರಂಟಿ ಕೊಟ್ಟಿದ್ರು. ಇವಾಗ ತೆಗೆದುಬಿಟ್ಟು ಬರ್ತ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳ್ತಿದ್ದಾರೆ. ಬರ್ತ್ ಸರ್ಟಿಫಿಕೇಟ್ ಮಾಡಬೇಕಂದ್ರೆ ಅದಕ್ಕೆ ಆಧಾರ ಏನು ಕೊಡಬೇಕು ಅಂದರೆ ಆಧಾರ ಕಾರ್ಡು, ಪಾನ್ ಕಾರ್ಡು ಅಂತ ಹೇಳ್ತಿದ್ದಾರೆ. ಇವಾಗ ಆಧಾರ ಕಾರ್ಡು, ಪಾನ್ ಕಾರ್ಡು ಕೊಟ್ಟರೆ ಬರ್ತ್ ಸರ್ಟಿಫಿಕೇಟ್ ಬರ್ತದೆ. ಇಲ್ಲಾಂದರೆ ಹೆಂಗೆ ಬರ್ತದೆ? ಇವಾಗ ಯಾರಿಗಾದ್ರೂ ಹೋಗಿ ಕೇಳಿ ಬರ್ತ್ ಸರ್ಟಿಫಿಕೇಟ್ ಬೇಕಂದ್ರೆ ನಿಮ್ಮದೇ ಏನು ರೈತರೆ ಆಧಾರ ಕಾರ್ಡು, ಪಾನ್ ಕಾರ್ಡ್ ತೊಗೊಂಡು ಬನ್ನಿ ಅಂತಾರೆ. ಇವಾಗ ಆಧಾರ ಕಾರ್ಡ್, ಪಾನ್ ಕಾರ್ಡಿಂದ ಬರ್ತ್ ಸರ್ಟಿಫಿಕೇಟ್ ಬರ್ತೈತೆ. ಇವಾಗ ಒಂದು ಅಕೌಂಟ್ ಓಪನ್ ಮಾಡಿ ನೀವು ಆಧಾರ ಕಾರ್ಡ್, ಪಾನ್ ಕಾರ್ಡ್ ಕೇಳ್ತಾರೆ. ಇವಾಗ ಯಾವುದನ್ನ ಏನಾದರೂ ನೀವು ವಸ್ತು ತೊಗೊಳಕ್ಕೆ ಹೋಗಿ EMI ತೊಗೊಳಕ್ಕೆ ಹೋಗಿ ಆಧಾರ ಕಾರ್ಡ್, ಪಾನ್ ಕಾರ್ಡ್ ಕೇಳ್ತಾರೆ. ಇವಾಗ ಯಾವುದನ್ನ ಆಸ್ಪತ್ರೆಯಲ್ಲಿ ಹೆರಿಗೆ ಆಗಲಿ ಅದಕ್ಕೇನು ಕೇಳ್ತಾರೆ? ತಾಯಿ ಆಧಾರ ಕಾರ್ಡ್ ಕೇಳ್ತಾರೆ. ಅಷ್ಟು ಆಧಾರ ಕಾರ್ಡಿಂದು ವ್ಯಾಲ್ಯೂ ಇರಬೇಕಂದ್ರೆ ಬರ್ತ್ ಸರ್ಟಿಫಿಕೇಟ್ದು ಏನೆಲ್ಲಿದೆ ಹೇಳಿ? ಇವಾಗ ಆಧಾರ ಕಾರ್ಡ್ನಲ್ಲಿ ಅರ್ಧ ಜನ ಪಿಂಚಣಿಗೆ ಏನು ಮಾಡಿದ್ದಾರೆ, ವಯಸ್ಸು ಜಾಸ್ತಿ ಹಾಕಿಸಿದ್ದಾರೆ. ಅರ್ಧ ಜನ ಕೆಲಸಕ್ಕೆ ಏನು ಮಾಡಿದರೆ ವಯಸ್ಸು ಚಿಕ್ಕದಾಗ್ತಿದ್ದಾರೆ. ಅದು ಗ್ಯಾರಂಟಿ ಏನಿದೆ? ಇವಾಗ ಬರ್ತ್ ಸರ್ಟಿಫಿಕೇಟ್ ಮಾಡಬೇಕಂದ್ರೆ ನಾವು ಆಧಾರದಲ್ಲಿ ಏನು ಡೇಟ್ ಇದೆ, ಯಾವುದು ಇಸ್ವಿ ಇದೆ ಅದೇ ಹಾಕ್ತಾರಲ್ವಾ? ಇಲ್ಲಾಂದರೆ ಹಾಕಲ್ಲ. ಆಧಾರ ಕಾರ್ಡು, ಪಾನ್ ಕಾರ್ಡ್ ಇಲ್ಲಾಂದರೆ ಹಾಕಲ್ಲ, ಬರ್ತ್ ಸರ್ಟಿಫಿಕೇಟ್ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇವಾಗ ಆಧಾರ ಕಾರ್ಡು, ಪಾಸ್ಪೋರ್ಟ್ ನೀವು ಕೇಳಿ ಏನು ಕೇಳ್ತಾರೆ? ಆಧಾರ ಕಾರ್ಡು, ಪಾನ್ ಕಾರ್ಡ್ ತೊಗೊಂಡ್ಬಾರಪ್ಪ ಅಂತಾರೆ. ಇವಾಗ ಬ್ಯಾಂಕ್ ಅಕೌಂಟ್ಗೆ ಹೋಗಿ ಆಧಾರ ಕಾರ್ಡು, ಪಾನ್ ಕಾರ್ಡ್ ಕೇಳ್ತಾರೆ. ಇವಾಗ ಪ್ರತಿಯೊಂದು ನೀವು ಎಲ್ಲೋದ್ರೂ ಆಧಾರ ಕಾರ್ಡು, ಪಾನ್ ಕಾರ್ಡ್ ಬೇಕಂತಾರೆ. ಬರ್ತ್ ಸರ್ಟಿಫಿಕೇಟ್ ಯಾರೂ ಕೇಳಲ್ಲ. ಏನು ಸರ್? ಇವಾಗ ಕೇಳ್ತಿದ್ದಾರೆ ಬರ್ತ್ ಸರ್ಟಿಫಿಕೇಟ್ ಬೇಕು. ಇವಾಗ ಅರ್ಧ ಜನ ಹತ್ರ ಬರ್ತ್ ಸರ್ಟಿಫಿಕೇಟ್ ಇರೋಲ್ಲ. ಏನು ಮಾಡ್ಬೇಕು ಅವರು? ಆಧಾರ ಕಾರ್ಡ್, ಪಾನ್ ಕಾರ್ಡ್ ಕೊಟ್ಟೆ ಮಾಡಿಸ್ಬೇಕು ತಾನೆ. ಮತ್ತು ಆಧಾರ ಕಾರ್ಡ್, ಪಾನ್ ಕಾರ್ಡ್ಗೆ ಅಷ್ಟು ವ್ಯಾಲ್ಯೂ ಇದೆ ಅಂದರೆ ಬರ್ತ್ ಸರ್ಟಿಫಿಕೇಟ್ಗೆ ಏನು ವ್ಯಾಲ್ಯೂ ಇದೆ ಸರ್? ಇವಾಗ ನೀವು ಹೋಗಿ ಲಾಯರ್ ಹತ್ರ, ಸರ್ ನಾವು ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಬೇಕು, ಆಧಾರ ಕಾರ್ಡು, ಪಾನ್ ಕಾರ್ಡ್ ತೊಗೊಂಡ್ಬರಪ್ಪ ಅಂತ ಕೇಳ್ತಾರೆ. ಆಧಾರ ಕಾರ್ಡ್, ಪಾನ್ ಕಾರ್ಡ್ಗೆ ಅಷ್ಟು ವ್ಯಾಲ್ಯೂ ಇದೆ ಅಂದರೆ ಅದು ಪ್ರತಿಯೊಂದಕ್ಕೂ ಆಧಾರ ಕಾರ್ಡ್, ಪಾನ್ ಕಾರ್ಡ್ ಕೇಳ್ತಾರೆ. ಇಲ್ಲಾಂದರೆ ಏನು ಕೇಳಲ್ಲ. ಇವಾಗ ಎಲ್ಲ ಕ್ಯಾನ್ಸಲ್ ಆಗಿ ಬರ್ತ್ ಸರ್ಟಿಫಿಕೇಟ್ ಕೇಳ್ತಿದ್ದಾರೆ. ಇವಾಗ ಅವ್ರು ಎಲ್ಲಿಂದ ತರಲಿ? ಒಂದು ಜಮೀನು ನೀವು ಒಂದು ಜಮೀನು ಖರೀದಿಸಕ್ಕೆ ಹೋಗ್ತೀರಾ, ಖರೀದಿಸೋಕ್ಕೆ ಅದಕ್ಕೇನು ಮಾಡ್ತಾರೆ? ಆಧಾರ ಕಾರ್ಡು, ಪಾನ್ ಕಾರ್ಡ್ ಬೇಕಪ್ಪ ಅಂತ ಕೇಳ್ತಾರೆ. ಇವಾಗ ಒಂದು ಸೈಟ್ ತೊಗೊಳಕ್ಕೆ ಹೋಗಿ ಆಧಾರ ಕಾರ್ಡ್, ಪಾನ್ ಕಾರ್ಡ್ ಕೇಳ್ತಾರೆ. ಇಷ್ಟು ವ್ಯಾಲ್ಯೂ ಇದೆ ಸರ್ ನಮ್ಮದು ಆಧಾರ ಕಾರ್ಡ್, ಪಾನ್ ಕಾರ್ಡ್ಗೆ. ಆಮೇಲಿಂದ ಇದೇ ಇವಾಗ ಪಾನ್ ಕಾರ್ಡ್, ಆಧಾರ ಕಾರ್ಡ್ ನೀವು ಮಾಡಿಸಿದ್ದೀರಾ, ಕರೆಕ್ಟ್ ಡೇಟ್ ಇದೆ ಅಂತ ಯಾರಿಗೆ ಸರ್ ಗೊತ್ತಾಗ್ತದೆ? ಇದೇ ಇಸ್ವಿನಲ್ಲಿ ಹುಟ್ಟಿದ್ದೀವಿ, ಇದೇ ಡೇಟ್ನಲ್ಲಿ ಹುಟ್ಟಿದ್ದೀವಿ ಅಂತ ಯಾರು ಸರ್ ಕರೆಕ್ಟಾಗಿ ಹಾಕ್ಸಿದ್ದಾರೆ ಹೇಳಿ ಸರ್ ನೀವೇನೆ? SIR ಅಂತ ಹೇಳ್ತಿದ್ದಾರೆ. SIRಗೆ ಎಷ್ಟು ಇದಿದೆ? ಇವಾಗ ಬರ್ತ್ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಆಗುತ್ತದ? ಬರ್ತ್ ಸರ್ಟಿಫಿಕೇಟ್ನಲ್ಲಿ ಏನಿದೆ, ಆಧಾರ ಕಾರ್ಡ್ನಲ್ಲಿ ಏನು ಡೇಟ್ ಇದೆ ಅದೇ ಹಾಕ್ತೀರಾ? ಬೇರೆ ಏನಾದರೂ ಚೇಂಜ್ ಮಾಡ್ತೀರಾ ನೀವು? ಇಲ್ಲ. ಯಾಕೆ? ಅಲ್ಲಿ ಪ್ರೂಫ್ ಇಲ್ಲ. ಅಲ್ಲಿ ನಾವು ಎಲ್ಲಿ ಹುಟ್ಟಿದ್ದೀವಿ, ಎಲ್ಲಿ ಬೆಳೆದಿದ್ದೀವಿ. ಇವಾಗ ನಾನು ಹುಟ್ಟಿರೋದು ಮಹಾರಾಷ್ಟ್ರ ಅಂತ ತಿಳ್ಕೊಳ್ಳಿ. ಇವಾಗ ನಾನು ಬೆಂಗಳೂರಲ್ಲಿದ್ದೀನಿ, ಬೆಂಗಳೂರು ಅಡ್ರೆಸ್ ಇದೆ ನನ್ನದು ಆಧಾರ್ ಕಾರ್ಡ್ನಲ್ಲಿ. ಇವಾಗ ಬರ್ತ್ ಸರ್ಟಿಫಿಕೇಟ್ ಬೆಂಗಳೂರದ್ದು ಆಗ್ತದೆ ಅಲ್ವಾ? ಮಹಾರಾಷ್ಟ್ರದಾಗಲ್ಲ. ಇವಾಗ ನಾನು ತಮಿಳ್ನಾಡಲ್ಲಿ ಹುಡ್ತೀನಿ, ಇಲ್ಲಿದ್ದೀನಿ ನಾನು. ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಬೇಕಂದ್ರೆ ಇಲ್ಲೇ ಬೆಂಗಳೂರದೇ ಮಾಡಿಸ್ಬೇಕು. ಈ ಥರ ನೀವೇ ಜನಗಳೇ ನೀವೇ ಯೋಚನೆ ಮಾಡಿ. ಪ್ರತಿಯೊಂದಕ್ಕೂ ಆಧಾರ ಕಾರ್ಡ್, ಪಾನ್ ಕಾರ್ಡ್ ಕೇಳ್ತಾರೆ. ಯಾವುದನ್ನ ನೀವು ಇದು ಮಾಡಿ ರೇಷನ್ ಕಾರ್ಡ್ ಮಾಡ್ಸೋಕೆ ಹೋಗಿ ಆಧಾರ ಕಾರ್ಡ್, ಪಾನ್ ಕಾರ್ಡ್ ಕೇಳ್ತಾರೆ. ಅದು ನೀವು ಬರ್ತ್ ಸರ್ಟಿಫಿಕೇಟ್ ಯಾರೂ ಕೇಳಲ್ಲ. ಆಸ್ಪತ್ರೆಗೆ ಹೋಗಿ ಹೆರಿಗೆ ಆದರೆ ತಾಯಿ ಆಧಾರ ಕಾರ್ಡ್ ಕೊಡಿ ಅಂತಾರೆ, ಬರ್ತ್ ಸರ್ಟಿಫಿಕೇಟ್ ಯಾರೂ ಕೇಳಲ್ಲ. ಇವಾಗ ಅಕೌಂಟ್ಗೆ ಹೋಗಿ ಬರ್ತ್ ಸರ್ಟಿಫಿಕೇಟ್ ಯಾರೂ ಕೇಳಲ್ಲ, ಆಧಾರ ಕಾರ್ಡ್, ಪಾನ್ ಕಾರ್ಡ್ ಕೇಳ್ತಾರೆ. ಜನಗಳೇ ನೀವೇ, ನಮ್ಮ ಅಣ್ಣ ತಮ್ಮದಿರೆ, ಅಕ್ಕ ತಂಗಿದ್ರೆ, ತಂದೆ ತಾಯಿಗಳೇ, ನೀವೇ ನಂದು ವಿಡಿಯೋ ಕರೆಕ್ಟ್ ಇದ್ದರೆ ನೀವೊಂದು ಲೈಕ್ ಮಾಡೋಕ್ಕೆ ಹೋಗಬೇಡಿ, ಶೇರ್ ಮಾಡಿ. ಪ್ರತಿಯೊಂದು ಶೇರ್ ಮಾಡಿ. ನೀವು ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಿಗೆಲ್ಲ ಶೇರ್ ಮಾಡಿ. ಅದು ಎಲ್ಲಿ ಹೋಗ್ತದೆ ಅಲ್ಲಿವರೆಗೂ ಶೇರ್ ಮಾಡಿ. ಅಷ್ಟೇ ಸರ್ ನಾನು ಹೇಳೋದು. ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಏನು ತಪ್ಪಿದರೆ ಕ್ಷಮಿಸಿ. ಜೈ ಕರ್ನಾಟಕ, ಜೈ ಮಾತಾ, ಜೈ ಹಿಂದ್.